ಬಿಜಾಪುರದ ಭಾರತೀಯ ಜನತಾ ಪಾರ್ಟಿ ಉಚ್ಚಾಟಿತ ಒಬ್ಬ ಮನುಷ್ಯ ಆ ವ್ಯಕ್ತಿ ಹೆಸರನ್ನು ಹೇಳಕ್ಕೆ ಇಚ್ಛೆ ಪಡಲ್ಲ ನಾನು. ಭಾರತೀಯ ಜನತಾ ಪಾರ್ಟಿ ಬಹಳ ನಾನು ಪ್ರಾಮಾಣಿಕ ಕಾರ್ಯಕರ್ತ, ಪಕ್ಷನಿಷ್ಠೆ, ಪಕ್ಷದ ಬಗ್ಗೆ ಅಪಾರವಾದ ಗೌರವಾಭಿಮಾನ, ಸಂಘ ಪರಿವಾರ, ಹಿಂದುತ್ವ ಅಂತ ಹೇಳ್ತಕ್ಕಂಥ ಮನುಷ್ಯ ಒಂದು ರೀತಿ ಅರೆ ಹುಚ್ಚನಾಗಿ ಮಾನಸಿಕ ಅಸ್ವಸ್ಥತೆಯಿಂದ ಎಲ್ಲ ಕಡೆ ಓಡಾಟ ಮಾಡ್ತಾ ಎಲ್ಲ ನಾಯಕರ ಬಗ್ಗೆ, ಮಠಾಧೀಶರ ಬಗ್ಗೆ, ಸಂಘ ಪರಿವಾರದರ ಬಗ್ಗೆ ಬಹಳ ಹಗುರವಾಗಿ ಮಾತಾಡ್ತಿದ್ದಾರೆ. ಈ ಮನುಷ್ಯನಿಗೆ ಬುದ್ಧಿಭ್ರಮಣೆಯಾಗಿದೆ. ನಾಲಿಗೆಗೂ ಮೆದುಳಿಗೂ ಲಿಂಕೇ ಇಲ್ಲ. ಅರೆ ಹುಚ್ಚನಂತೆ ಓಡಾಟ ಮಾಡ್ತಾನೆ. ನಾನು ಸವಾಲು ಹಾಕಿದ್ದು ಈ ಮನುಷ್ಯನಿಗೆ ಭಾರತೀಯ ಜನತಾ ಪಾರ್ಟಿಯಿಂದ ಉಚ್ಚಾಟನೆ ಆದಾಗ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಚುನಾವಣೆಗೆ ಸ್ಪರ್ಧೆ ಮಾಡಿ ಗೆದ್ದು ಬಾ ಅಂತೇಳಿ ಸವಾಲು ಹಾಕಿದ್ದೆ. ನನಗೆ ಯಡಿಯೂರಪ್ಪನವರು, ವಿಜಯೇಂದ್ರವರು ನನ್ನ ಮುಖಾಂತರ ಮಾತಾಡಿಸಿಲ್ಲ. ಆ ಮನುಷ್ಯ ಏನು ಹೇಳಿ ಅಂದರೆ, ವಿಜಯೇಂದ್ರ ತನ್ನ ಶಿಷ್ಯನ ಮುಖಾಂತರ ಹೇಳಿಸಿ ಅಂತ ನಾಚಿಕೆ ಭಕ್ತಿನಿಗೆ ವಿಜಯೇಂದ್ರ ಸವಾಲು ಹಾಕಿದ್ರು ಗೆದ್ದು ಬಾ ಅಂತಂದು. ನಾನು ಕೇಳ್ತೀನಿ, ನೀನು ಪಕ್ಷದಿಂದ ಉಚ್ಚಾಟನೆಯಾಗಿದೆಯಾ? ಭಾರತೀಯ ಜನತಾ ಪಾರ್ಟಿ ಚಿಹ್ನೆ ಮೇಲೆ ಗೆದ್ದದ್ದು. ನಾನು ನಿನಗೆ ಸವಾಲು ಹಾಕಿದೆ. ವಿಜಯೇಂದ್ರ ಏನು ಸಸ್ಪೆಂಡ್ ಆಗಿಲ್ಲಲ್ಲ? ವಿಜಯೇಂದ್ರ ಉಚ್ಚಾಟನೆ ಆಗಿದ್ದಾರಾ? ವಿಜಯೇಂದ್ರ ಉಚ್ಚಾಟನೆ ಆಗಿಲ್ಲ. ಭಾರತೀಯ ಜನತಾ ಪಾರ್ಟಿಯಿಂದ ವಿಜಯೇಂದ್ರ ಉಚ್ಚಾಟನೆ ಪಕ್ಷದ ಒಬ್ಬ ರಾಜ್ಯದ ಅಧ್ಯಕ್ಷರ ಬಗ್ಗೆ ಸವಾಲು ಹಾಕೋದು ನಿನ್ನ ಮೂರ್ಖತನ. ನೀನು ಮೂರ್ಖ. ನಿನಗೆ ಮಾನ ಮರ್ಯಾದೆ ಗೌರವ ಇದ್ರೆ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಸ್ಪರ್ಧೆ ಮಾಡಿ ಗೆದ್ಬಾರಪ್ಪ. ಎಲ್ಲದಕ್ಕೂ ಯಡಿಯೂರಪ್ಪ, ವಿಜಯೇಂದ್ರ ಅಂದ್ರೆ ಅವರ ಹೆಸರು ಕೇಳ್ತಿ. ಯಡಿಯೂರಪ್ಪ ಕೀಳ್ಮಟ್ಟ ರಾಜಕಾರಣ ಮಾಡಲ್ಲ. ಯಡಿಯೂರಪ್ಪಗೆ ಅವರೇ ಒಂದು ಗೌರವ ತೂಕ ಇದೆ. ನನ್ನ ಮುಖಾಂತರ ಮಾತಾಡ್ಸೋಕೆ ಅವಶ್ಯಕತೆ ಇಲ್ಲ. ನಾನವರ ಮುಖವಾಣಿನೂ ಅಲ್ಲ. ನಾನೊಬ್ಬ ಪಕ್ಷದ ಶಿಸ್ತಿನ ಸಿಪಾಯಿ, ಸಾಮಾನ್ಯ ಕಾರ್ಯಕರ್ತ. ಈ ರೀತಿ ಹಗುರವಾಗಿ ಮಾತಾಡಿದವರು ದೊಡ್ಡ ಮನುಷ್ಯ ಆಗಿಬಿಡ್ತೀವಿ ಅಂತ ಹೇಳ್ತಾರೆ. ಎಲ್ಲೋ ಒಂದು ಕಡೆ ಈ ಮನುಷ್ಯ ಸರ್ವಾಧಿಕಾರಿ, ದುರಂಕಾರಿ. ನಾನು ರಾಜ್ಯದ ಮುಖ್ಯಮಂತ್ರಿ ಆಗ್ತೀನಿ ಅಂತ ಹೇಳಿ ನಾನು ಅದಕ್ಕೆ ಹೇಳಿದ್ದು ಅರೆ ಹುಚ್ಚ. ಪಕ್ಷದ ಉಚ್ಚಾಟನೆ ಆಗಿದೆಯಾ? ಚುನಾವಣೆಗೆ ಸ್ಪರ್ಧೆ ಮಾಡಿದ್ರೆ ಠೇವಣಿ ಸಿಗಲ್ಲ, ನಿನಗೆ ಡಿಪಾಸಿಟ್ ಸಿಗಲ್ಲ, ಠೇವಣಿನೇ ಸಿಗಲ್ಲ. ಪ್ರತಿ ದಿವಸ ಯಡಿಯೂರಪ್ಪನವ್ರ ಬಗ್ಗೆ ಜಪ ಮಾಡಿದ್ರೆ ನೀನು ದೊಡ್ಡನಾಗಲ್ಲ. ಯಡಿಯೂರಪ್ಪ ಬೆಟ್ಟದ ಒಬ್ಬ ಅಗ್ರಮಾನ್ಯ ನಾಯಕ, ರಾಷ್ಟ್ರೀಯ ನಾಯಕರು. ಅಟಲ್ಜಿ, ಅದ್ವಾನಿಜಿ, ಉಮಾಭಾರತಿ, ಸುಷ್ಮಾ ಸ್ವರಾಜಿಂದ ಹಿಡಿದು ನರೇಂದ್ರ ಮೋದಿಜಿ, ಅಮಿತ್ ಶಾಜಿ, ನಡ್ಡಾಜಿ ಪ್ರತಿಯೊಬ್ಬರು ಯಡಿಯೂರಪ್ಪನವ್ರಿಗೆ ಗೌರವ ಕೊಡ್ತಾರೆ. ಯಡಿಯೂರಪ್ಪನವರ ಸಂಘ ಪರಿವಾರದ ಹಿನ್ನೆಲೆ ಇದೆ. ಭಾರತೀಯ ಜನತಾ ಪಾರ್ಟಿನ ಈ ರಾಜ್ಯದಲ್ಲಿ ಕಟ್ಟಿ ಬೆಳೆಸಿದ್ದು ಯಡಿಯೂರಪ್ಪ. ಯಡಿಯೂರಪ್ಪನ ಭಿಕ್ಷೆಯಿಂದ ನೀನು ಶಾಸಕನಾಗಿದೀಯ.